ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗ್ರೈಂಡ್ರಲ್ಲಿ ನೀವು ಎಲ್ಲೇ ಮೆಟಲ್ ಬಾಡಿ ಮುಟ್ಟಿದ್ರೂ ಶಾಕ್ ಹೊಡಿತಾ ಇದೆ. ಅದರ ಏನು ಪ್ರಾಬ್ಲಮ್ಮು, ಅದನ್ನು ಹೆಂಗೆ ಸರಿ ಮಾಡೋದು ಅಂದ್ಬಿಟ್ಟು ಇವತ್ತಿನ ಟಾಪಿಕಲ್ಲಿ ನೋಡ್ಬೋದು. ನೀವೇ ಟೆಸ್ಟ್ ಇಟ್ಟರೆ ಎಲ್ಲೇ ಮೆಟಲ್ ಬಾಡಿಗೆ ಟೆಸ್ಟ್ ಇಟ್ಟರೆ ಕರೆಂಟ್ ಹೊಡಿತಾ ಇದೆ. ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂದರೆ ಫಸ್ಟ್ ಕೆಳಗಿನ ಬಾಕ್ಸ್ನ ಬಿಚ್ಕೊಬೇಕು. ಇವಾಗ ನೋಡ್ಬೋದು ವೈರಲ್ಲಿ ಬೇರೆ ಪೇಜು ಮತ್ತು ನ್ಯೂಟ್ರಲ್ ಇದೆ. ಗ್ರೌಂಡಿಂಗ್ ಕಲೆಕ್ಷನ್ ಎಲ್ಲೂ ಇಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಎಲ್ಲೂ ಗ್ರೌಂಡಿಂಗ್ ಕಲೆಕ್ಷನ್ ಇಲ್ಲ. ಎಲ್ಲರಿಗೂ ವೈರ್ ಯಾವ್ದಾದ್ರು ಎಕ್ಸ್ಟ್ರಾ ವೈರ್ ಎಲ್ಲರೂ ಮೆಟಲ್ ಬಾಡಿ ಟಚ್ ಆಗ್ತಿದೆ ಅಂತ ನೋಡಬೇಕು ಫಸ್ಟು. ಹಂಗೆಲ್ಲೂ ಟಚ್ ಆಗಿಲ್ಲ ಅಂದರೆ ನಿಮ್ದು ವೈರಿಂಗ್ ಎಲ್ಲ ಸರಿ ಇದೆ ಅಂತ. ಆ ಕಾಯಿಲ್ ಎಲ್ಲರೂ ಮೆಟಲ್ ಬಾಡಿಗೆ ಟಚ್ ಆದರೂ ಆ ಥರ ಕರೆಂಟ್ ಪಾಸ್ ಆಗೋ ಚಾನ್ಸಸ್ ಇದೆ. ನೋಡಿ, ಈಗ ಅದೆಲ್ಲ ಓಕೆ ಇದೆ, ಆದರೆ ಗ್ರೌಂಡಿಂಗ್ ವೈರ್ ಇಲ್ಲ ಇದರಲ್ಲಿ. ಬೇರೆ ಫೇಸು ನ್ಯೂಟ್ರಲ್ ಎಲ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಈಗ ಮುಟ್ಟಿದ್ರೇ ಶಾಕ್ ಹೊಡಿತಾ ಇದೆ. ಇದಕ್ಕೊಂದು ಮೆಥಡ್ ಕಂಡುಹಿಡಿದು ಶಾಕ್ ಹೊಡೆಯೋದು ನಿಲ್ಲಿಸ್ಬೋದು. ಅದು ಯಾವ ಥರ ಅಂತ ಮುಂದೆ ತೋರಿಸ್ತೀನಿ. ಇವಾಗ ಮೆಟಲ್ ಬಾಡಿ ಗ್ರೌಂಡಿಂಗ್ ಇಲ್ಲ. ಇದಕ್ಕೆ ಗ್ರೌಂಡಿಂಗ್ನ ಹೆಂಗೆ ಕೊಡೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಎಕ್ಸ್ಟ್ರಾ ಸಾಕೆಟಿಗೆ ಗ್ರೌಂಡಿಂಗಿಗೆ ಮಾತ್ರ ಕನೆಕ್ಷನ್ ಕೊಟ್ಟು ನೀವು ಗ್ರೈಂಡ್ರದ್ದು ಎಲ್ಲೇ ಮೆಟಲ್ ಬಾಡಿಗೆ ಟಚ್ ಮಾಡಿರಿ. ಈಗ ನೋಡಿ, ಇವಾಗ ಕರೆಂಟ್ ಪಾಸ್ ಆಗ್ತಾ ಇದೆ. ಈ ಗ್ರೌಂಡಿಂಗ್ ವೈರ್ ಮೆಟಲ್ ಬಾಡಿಗೆ ಟಚ್ ಮಾಡ್ತೀನಿ ನೋಡಿ. ನೋಡಿದ್ರಾ, ಗ್ರೌಂಡಿಂಗ್ ಕರೆಕ್ಟಾಗಿದ್ದರೆ ಕರೆಂಟ್ ಬರೋಲ್ಲ, ಗ್ರೌಂಡಿಂಗ್ ಇಲ್ಲ ಅಂದರೆ ಕರೆಂಟ್ ನಿಮಗೆ ಬರುತ್ತೆ. ಈಗ ಅದನ್ನು ಈಸಿ ಮೆಥಡಲ್ಲಿ ಹೆಂಗೆ ಸರಿ ಮಾಡೋದು ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಈಗ ಈ ಹಳೆ ವೈರ್ ಇದೆಯಲ್ಲ, ಆ ವೈರ್ ಉದ್ದಕ್ಕೆ ಇನ್ನೊಂದು ಎಕ್ಸ್ಟ್ರಾ ವೈರ್ ತಗೊಬೇಕು. ಈ ವೈರ್ನ ಈ ಸಾಕೆಟ್ ಒಳಗೆ ಗ್ರೌಂಡಿಂಗ್ ಕನೆಕ್ಷನ್ ಮಾಡಬೇಕು. ಇವೆಲ್ಲ ಸಿಂಪಲ್ ಮೆಥಡ್ಸು. ಗ್ರೌಂಡಿಗೆ ಕಲೆಕ್ಷನ್ ಮಾಡಿಕೊಂಡು ಆ ಫೇಸ್ ನ್ಯೂಟ್ರಲ್ ವೈರ್ ಎಷ್ಟಿದೆಯೋ ಅಷ್ಟೇ ಉದ್ದಕ್ಕೆ ಆ ವೈರ್ ತಗೊಳ್ಳಿ. ಅದನ್ನು ಆ ಬಾಕ್ಸ್ ಒಳಗೆ ಹಾಕೊಳ್ಳಿ. ನೆಕ್ಸ್ಟು ಈ ವೈರ್ನ ನೀವು ಗ್ರೈಂಡ್ರಲ್ಲಿ ಎಲ್ಲೇ ಮೆಟಲ್ ಬಾಡಿ ಇರ್ಬೋದು, ಬೋಲ್ಟ್ ನೆಟ್ಸು ಇಲ್ಲ ಯಾವ್ದಾದ್ರು ಕನೆಕ್ಷನ್ನು ಆ ಥರ ಟೈಪಲ್ಲಿ ಇರ್ಬೋದು, ಒಂಚೂರು ಲೂಸ್ ಮಾಡ್ಕೊಂಡು ಅದನ್ನು ಏನಾದ್ರು ರೆಸ್ಟ್ ಹಿಡಿದಿದ್ರೆ ಟರ್ಪೆಂಟಾಯಿಲು, ಟಿನ್ನರು ಇಲ್ಲ ಡೀಸಲ್ಲು ಆ ಥರ ಹಾಕಿ ಒಂಚೂರು ಕ್ಲೀನ್ ಮಾಡಿದ್ರೆ ಸಾಕು, ರೆಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಇದನ್ನೊಂಚೂರು ಟೈಟಾಗಿ ಸುತ್ತಬೇಕು. ಅದಕ್ಕೆ ನಿಮ್ಮ ಹತ್ರ ಯಾವ್ದಾರು ಒಂದು ಎಕ್ಸ್ಟ್ರಾ ನೆಟ್ಟಿದ್ರೆ ಹಾಕ್ಕೊಳ್ಳಿ ಅಷ್ಟೇ. ಈಗ ನೀವೇ ನೋಡ್ಬೋದು ಎಷ್ಟು ಟೈಟಾಗಿದೆ ಅಂತ. ಈಗ ಎಕ್ಸ್ಟ್ರಾ ವೈರ್ ಆ ಕಡೆ ಈ ಕಡೆ ಹೋಗುತ್ತೆ ಅಂದ್ಬಿಟ್ಟು ಇನ್ಸುಲೇಷನ್ ಟೇಪ್ ಹಾಕ್ಕೊಳ್ಳಿ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗಿ ರೆಡಿ ಆಗಿದೆ ಅಂತ. ಈಗ ಫಸ್ಟ್ ಹೆಂಗೆ ಬಿಚ್ಚಿದ್ರೆ ಆ ಪ್ಯಾನಲ್ನ ಹಂಗೆ ಕ್ಲೀನಾಗಿ ಹಾಕ್ಕೊಂಬಿಡಿ. ನೆಕ್ಸ್ಟ್ ಆನ್ ಮಾಡಿ ನೋಡಿ. ಈಗೆಲ್ಲ ಗ್ರೌಂಡಿಂಗ್ ಎಲ್ಲ ಸರಿ ಇದೆ ನೋಡಿ, ಕರೆಂಟೇ ಬರ್ತಾಯಿಲ್ಲ. ಈಗ ನೋಡಿದ್ರಾ ಫಸ್ಟ್ ಹೆಂಗೆ ಕರೆಂಟ್ ಬರ್ತಾಯಿತ್ತು. ಈಗ ಈ ಸಾಕೆಟಲ್ಲೂ ಗ್ರೌಂಡಿಂಗ್ ಬರ್ತಾ ಇದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ಅಲ್ಲಿ ಬಂದರೆ ಸರಿ ಇರುತ್ತೆ. ಇದು RCCB ಅಂದ್ಬಿಟ್ಟು ಸರ್ಕ್ಯೂಟ್ ಬ್ರೇಕರು. 30 mA ಎಲ್ಲೇ ಕರೆಂಟ್ ಲೀಕ್ ಆದ್ರೂ ಸಡನ್ನಾಗಿ ಆಫ್ ಆಗಿಬಿಡುತ್ತೆ. ಅವಾಗ ನೀವು ಕಂಡುಹಿಡ್ಕೊಬೋದು. ಇವಾಗ ನೀವು ಗ್ರೈಂಡ್ ರನ್ ಮಾಡ್ತೀರಾ, ಗ್ರೈಂಡ್ರಲ್ಲೇ ಕರೆಂಟ್ ಲೀಕ್ ಆಗ್ತಿದ್ರೆ ಸಡನ್ನಾಗಿ ಆನ್ ಮಾಡಿದರೆ ಟ್ರಿಪ್ ಆಗಿಬಿಡುತ್ತೆ. ನೋಡಿ, ಈಗ ಆನ್ ಮಾಡಿದರೆ ಟ್ರಿಪ್ ಆಯಿತು. ಈಗ ನೆಕ್ಸ್ಟ್ ನೀವೇನೇ ಆನ್ ಮಾಡಿದ್ರೂ ಅದೇ ಥರ ಆಗುತ್ತೆ.